ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಒಂದು ವೀಳ್ಯದೆಲೆ ಇದ್ರೆ ಸಾಕು, ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ತೀರಿಸಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಸಾಲ ಅನ್ನೋದು ಹೊನ್ನ ಶೂಲ ಅಂತಾರೆ. ಬಂಗಾರದ ತ್ರಿಶೂಲ ಇದೆ ಅಂತ ಅದನ್ನ ಕಣ್ಣಿಗೆ ಚುಚ್ಕೊಳ್ಳಕ್ಕಾಗತ್ತಾ? ಇಲ್ಲ ತಾನೆ. ಹಾಗೆ ಸಾಲನೂ ಕೂಡ. ಸಾಲ ಅನ್ನೋದಿದ್ರೆ ಮನುಷ್ಯನಿಗೆ ರಾತ್ರಿ ನಿದ್ದೆ ಬರೋದೇ ಇಲ್ಲ. ತಟ್ಟೆಯಲ್ಲಿ ಮೃಷ್ಟಾನ್ನ ಇಟ್ಟರೂ ಕೂಡ ಊಟ ರುಚಿಸೋದಿಲ್ಲ. ಕೆಲವರು ಸಾಲದ ಸುಳಿಯಲ್ಲಿ ತಾವಾಗಿಯೇ ಸಿಕ್ಕಾಕೊಳ್ತಾರೆ. ಆದ್ರಿಂದ ಹೊರಬರಲಾರ್ದೆ ಒದ್ದಾಡ್ತಾರೆ. ಇನ್ನು ಕೆಲವರು ಬೇಕು ಅಂತಾನೆ ಸಾಲ ಮಾಡೋದಿಲ್ಲ, ಆದ್ರೆ ಕೆಲವು ಸಂದರ್ಭಗಳು ಅವರನ್ನ ಸಾಲಗಾರರನ್ನಾಗಿ ಮಾಡುತ್ತವೆ. ನಂತರ ಗಳಿಸುವಂತಹ ಆದಾಯದಲ್ಲಿ ಸಾಲ ತೀರಿಸೋಕಾಗದೆ ಒದ್ದಾಡುವಂತಾಗುತ್ತೆ. ಹೀಗೆ ಸಾಲ ಮಾಡ್ಕೊಳ್ಳೋದು ಹಾಗೂ ಅದನ್ನ ತೀರಿಸಬೇಕಂದ್ರೂ ತೀರಿಸೋಕಾಗದೆ ಇರೋದಕ್ಕೆ ಹಲವಾರು ಬಾರಿ ಮನುಷ್ಯನ ಗ್ರಹಗತಿಗಳು ಕೂಡ ಕಾರಣವಾಗಿರುತ್ತವೆ. ಏನೇ ಮಾಡಿದ್ರೂ ಸಾಲದ ಹೊರೆ ಇಳಿಯದಿದ್ದಾಗ ಚಿಂತೆ ಆವರಿಸತೊಡಗುತ್ತೆ. ಹೀಗೆ ಮಾಡಿದ ಸಾಲ ತೀರಿಸಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಾ ಇದ್ರೆ ಜ್ಯೋತಿಷ್ಯದ ಕೆಲವು ಸೂತ್ರಗಳ ಮುಖಾಂತರ ಸಾಲದ ಸುಳಿಯಿಂದ ಪಾರಾಗಬಹುದು. ನಿಮ್ಮ ಜನ್ಮಕುಂಡಲಿಯಲ್ಲಿ ಸಾಲದ ಸಮಸ್ಯೆಗಳಿಗೆ ನಿಖರ ಕಾರಣವನ್ನ ಪತ್ತೆ ಮಾಡಬಹುದು. ಈ ವಿಡಿಯೋದಲ್ಲಿ ತಿಳಿಸಲಾದ ಜ್ಯೋತಿಷ್ಯದ ಮಾರ್ಗಗಳನ್ನ ಅನುಸರಿಸುವ ಮೂಲಕ ಸಾಲದ ಭಾರ ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕೂಡ ಸುಧಾರಿಸಿಕೊಳ್ಳಬಹುದು. ಸೂರ್ಯದೇವರ ಆರಾಧನೆ. ಪ್ರತಿನಿತ್ಯ ಸೂರ್ಯದೇವರನ್ನ ಆರಾಧಿಸಿದರೆ ಸಾಲದ ಸುಳಿ ಸೇರಿದಂತೆ ಜೀವನದಲ್ಲಿನ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರಿನ ಅರ್ಘ್ಯ ಅರ್ಪಿಸಬೇಕು. ಒಂದು ತಾಮ್ರದ ತಂಬಿಗೆ ನೀರಲ್ಲಿ 11 ಕೆಂಪು ಮೆಣಸಿನಕಾಯಿಗಳ ಬೀಜಗಳನ್ನ ಸೇರಿಸಿ ಸೂರ್ಯನಿಗೆ ನಮಸ್ಕರಿಸ್ತಾ ಈ ನೀರನ್ನ ಅರ್ಘ್ಯ ನೀಡಬೇಕು. ಈ ವಿಧಾನದಿಂದ ಸಾಕಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು. ಸೂರ್ಯನ ಆರಾಧನೆ ಮಾಡುವಾಗ ಓಂ ಆದಿತ್ಯಾಯ ನಮಃ ಮಂತ್ರವನ್ನ ಹೇಳಬೇಕು. ವಿಷ್ಣು ದೇವಸ್ಥಾನಗಳಲ್ಲಿ ಬಾಳೆ ಗಿಡ ನೆಡಿ. ನಿಮ್ಮ ಊರಲ್ಲಿ ಅಥವಾ ಹತ್ತಿರದಲ್ಲಿರುವಂತಹ ವಿಷ್ಣು ದೇವಾಲಯದಲ್ಲಿ 2 ಬಾಳೆ ಗಿಡಗಳನ್ನ ನೆಡಬೇಕು. ಒಂದು ಹೆಣ್ಣು ಹಾಗೂ ಗಂಡು. ಪ್ರತಿದಿನ ಇವಕ್ಕೆ ನೀರು ಹಾಕಿ ಪೋಷಣೆ ಮಾಡಿ. ಗಿಡಗಳು ಹಣ್ಣು ಬಿಡೋದಕ್ಕೆ ಆರಂಭಿಸುತ್ತಿದ್ದಂತೆಯೇ ನಿಮ್ಮ ಸಾಲಗಳು ಕೂಡ ತೀರಲಾರಂಭಿಸುತ್ತವೆ. ಆದ್ರೆ ಈ ಗಿಡದಲ್ಲಿನ ಹಣ್ಣುಗಳನ್ನ ನೀವು ತಿನ್ನದೆ ಅವುಗಳನ್ನ ಬಡವರಿಗೆ ದಾನ ಮಾಡಬೇಕು. ಕಪ್ಪು ನಾಯಿಗೆ ಊಟ ಹಾಕಿ. ಪ್ರತಿ ಶನಿವಾರ ಕಪ್ಪು ಬಣ್ಣದ ನಾಯಿಗೆ ಎಣ್ಣೆ ಸವರಿದ ಚಪಾತಿಯನ್ನ ತಿನ್ನಿಸಬೇಕು. ಜೊತೆಗೆ ಒಂದು ತೆಂಗಿನಕಾಯಿಯಲ್ಲಿ ಬೆಲ್ಲ ತುಂಬಿಸಿ ಅದನ್ನ ಆಲದ ಮರದ ಕೆಳಗೆ ಹುಗಿಬೇಕು. ಇದರಿಂದ ಸಾಲದ ಶೂಲ ನಿಧಾನವಾಗಿ ಕಡಿಮೆಯಾಗುತ್ತೆ. ಅಶೋಕ ಮರ ನೆಡೋದು. ನಿಮ್ಮ ಮನೆಯ ಅಂಗಳದಲ್ಲಿ ಅಶೋಕ ಗಿಡ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿ ಪೋಷಣೆ ಮಾಡಿ. ಆಹಾರ ದಾನ ನೀಡಿ. ಪ್ರತಿ ಶುಕ್ರವಾರದಂದು ಬಡವರಿಗೆ ಬಟ್ಟೆ ಹಾಗೂ ಧಾನ್ಯಗಳನ್ನ ದಾನ ಮಾಡಿ. ಸತತ 5 ಶುಕ್ರವಾರ ಈ ವ್ರತ ಪಾಲಿಸಿದ್ರೆ ಉತ್ತಮ ಫಲ ಸಿಗುತ್ತೆ. ಹಸುವಿಗೆ ಬೆಲ್ಲ ತಿನ್ನಿಸೋದು. ಸತತ 5 ರವಿವಾರಗಳಂದು ಹಸುವಿಗೆ ಬೆಲ್ಲ ತಿನ್ನಿಸಬೇಕು. ಸ್ವತಃ ನಿಮ್ಮ ಕೈಯಾರೆ ಹಸುವಿಗೆ ಬೆಲ್ಲ ನೀಡಬೇಕು. ಕುಂಕುಮ ಅರ್ಪಣೆ. ಗುರುವಾರ ರಾತ್ರಿ ಕುಂಕುಮ ಖರೀದಿಸಿ ಶುಕ್ರವಾರ ಅದನ್ನ ನಿಮ್ಮ ಹತ್ತಿರದ ದೇವಿ ಮಂದಿರಕ್ಕೆ ಅರ್ಪಿಸಬೇಕು. 11 ಶುಕ್ರವಾರಗಳವರೆಗೆ ಈ ವ್ರತ ಪಾಲಿಸಿದ್ರೆ ಉತ್ತಮ ಫಲ ನಿರೀಕ್ಷಿಸಬಹುದು. ಹಿಟ್ಟಿಗೆ ಕೇಸರಿ ಹಾಗೂ ತುಳಸಿ ಸೇರಿಸಿ. ಧಾನ್ಯ ಬೀಸಲು ಗಿರಣಿಗೆ ಹೋಗೋ ಮುನ್ನ ಧಾನ್ಯಗಳಲ್ಲಿ 2 ಎಳೆ ಕೇಸರಿ ಹಾಗೂ 7 ತುಳಸಿ ಎಲೆಗಳನ್ನ ಸೇರಿಸಬೇಕು. ಮನೆಯಲ್ಲಿ ಈ ಧಾನ್ಯದ ಹಿಟ್ಟು ಇರೋವರೆಗೂ ಯಾವುದೇ ಆರ್ಥಿಕ ಸಮಸ್ಯೆ ಬಾಧಿಸೋದಿಲ್ಲ. ದೇವಿಗೆ ಅಲಂಕಾರ ಮಾಡಿಸೋದು. ನಿಮ್ಮ ಸಮೀಪದ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಗಿ ದೇವಿಗೆ ಕೇಶಾಲಂಕಾರ ಮಾಡಿಸಿದ್ರೆ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಯಾವಾಗ್ಲೂ ಒಂದು ನೆನ್ಪಿಟ್ಕೊಳ್ಳಿ, ಮಂಗಳವಾರ ಮತ್ತು ಶನಿವಾರ ಸಾಲ ತಗೊಳ್ಬೇಡಿ. ಹಿರಿಯರು ಯಾವಾಗ್ಲೂ ಈ ಮಾತನ್ನ ಮನೆಗಳಲ್ಲಿ ಹೇಳ್ತಾನೆ ಇರ್ತಾರೆ. ಈ ದಿನಗಳಲ್ಲಿ ಸಾಲ ತಗೊಂಡ್ರೆ ಸಾಲ ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ. 8 ಅನ್ನೋ ಸಂಖ್ಯೆಯನ್ನ ಶನಿ ಗ್ರಹ ಸೂಚಿಸುತ್ತೆ. ಹಾಗಾಗಿ 8, 17, 24 ಈ ತಾರೀಖುಗಳಲ್ಲಿ ಯಾವತ್ತೂ ಸಾಲ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅದು ಇನ್ನೂ ಜಾಸ್ತಿ ಆಗುತ್ತೆ.
ಹಾಗೇನೆ ಜೀವನದಲ್ಲಿ ಸಾಲದ ಪ್ರಪಾತಕ್ಕೆ ನಮ್ಮನ್ನ ತಳ್ಳುತ್ತೆ. ಒಂದು ವೇಳೆ ಸಾಲ ತಗೊಳ್ಳೋ ಪರಿಸ್ಥಿತಿ ಬಂದ್ರೂ ಕೂಡ ಸೋಮವಾರ, ಬುಧವಾರ, ಶುಕ್ರವಾರ ಸಾಲ ತಗೊಳ್ಳಿ. ಈ 3 ದಿನ ತಗೊಳ್ಳೋ ಸಾಲ ಬೇಗ ತೀರುತ್ತೆ. ಹಾಗೆ ವೀಕ್ಷಕರೇ, ಇನ್ನೊಂದು ಪವರ್ಫುಲ್ ಮಾಹಿತಿನ ತಿಳಿಸ್ಕೊಡ್ತಾ ಇದೀವಿ ನೋಡಿ. ಸಾಲದ ಕಾಗದದ ಮೇಲೆ ಸಹಿ ಮಾಡುವಾಗ ಮರಿದೆ ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ ಈಶ್ವರನನ್ನ ನೆನಪಿಸ್ಕೊಳ್ಳಿ. ಭಗವಂತ, ಈ ಹಣವೂ ನಿನ್ನದೇ, ನಾನೂ ನಿನ್ನವನೇ. ಈ ಸಾಲ ತೀರಿಸೋದಕ್ಕೆ ನನಗೆ ಸಹಾಯ ಮಾಡು ಮತ್ತು ನನಗೆ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳಿ. ನಂತರ ನಿಮ್ಮ ಜೀವನದಲ್ಲಾಗುವಂತಹ ಚಮತ್ಕಾರಗಳನ್ನ ನೀವೇ ನೋಡಿ. ಸಾಲ ತೀರಿಸೋದಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಒಂದೊಂದು ಸಾಲ ತೀರಾ ಇಕ್ಕಟ್ಟಿಗೆ ಸಿಲುಕಿ ಕೋರ್ಟು, ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿ ಬಂದಿರುತ್ತೆ. ಅಂತಹ ಟೈಮ್ನಲ್ಲಿ ಸಾಲ ಮುಕ್ತರಾಗಿ ನೆಮ್ಮದಿ ಕಾಣೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ವೀಳ್ಯದೆಲೆ ಮಾತ್ರ. ವೀಳ್ಯದೆಲೆಯನ್ನ ಎಲ್ಲಾ ಶುಭ ಕಾರ್ಯಗಳಲ್ಲಿ ತಪ್ಪದೇ ಉಪಯೋಗಿಸ್ತಾರೆ. ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ವೀಳ್ಯದೆಲೆಯನ್ನ ಮೊದಲು ಉಪಯೋಗಿಸಲಾಗ್ತಾ ಇತ್ತು. ಅಂದಿನಿಂದ ಇಂದಿನವರೆಗೂ ವೀಳ್ಯದೆಲೆಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಹಾಗಾಗಿ ವಿಶೇಷವಾಗಿ ಎಲ್ಲಾ ಶುಭ ಕಾರ್ಯಗಳಲ್ಲಿ ಬಳಕೆಯಾಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟರೂ ಸಾಲ ತೀರ್ತಾ ಇಲ್ಲ ಅಂತಂದ್ರೆ, ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ ಅಂತಂದ್ರೆ ವೀಳ್ಯದೆಲೆಯ ಈ ರೆಮಿಡಿ ಮಾಡಿ ನೋಡಿ. ಒಂದು ಶುದ್ಧವಾಗಿರುವ ಯಾವುದೇ ಮಾರ್ಕ್ ಇಲ್ಲದಂತಹ ವೀಳ್ಯದೆಲೆಯನ್ನ ತಗೊಂಡು ಅದ್ರ ಮೇಲೆ 2 ಲವಂಗ, ಏಲಕ್ಕಿ ಇಟ್ಟು ಬೀಡ ರೀತಿ ಮಡಚಿ. ಮಂಗಳವಾರ ಸಂಜೆ ಸಮಯದಲ್ಲಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನ ಧರಿಸಿ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಈ ಬೀಡ ರೀತಿ ಕಟ್ಟಿದಂತಹ ವೀಳ್ಯದ ಎಲೆಯನ್ನ ಆಂಜನೇಯನ ಪಾದಕ್ಕೆ ಇಡೋದಕ್ಕೆ ಅರ್ಚಕರಿಗೆ ಕೊಟ್ಬಿಡಿ. ಅಲ್ಲೇ ಕುಳಿತು ಹನುಮಾನ್ ಚಾಲಿಸ ಪಠಣೆ ಮಾಡಿ ನಮಸ್ಕರಿಸಿ ನಂತರ ಮನೆಗೆ ಬನ್ನಿ. 3 ತಿಂಗಳುಗಳ ಕಾಲ ಪ್ರತಿ ಮಂಗಳವಾರ ತಪ್ಪದೇ ಈ ಉಪಾಯ ಮಾಡಬೇಕು. ಒಂದು ವೇಳೆ ಕಾರಣಾಂತರಗಳಿಂದ ನಿಮಗೆ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ ಅಂತಂದ್ರೆ ಆ ಒಂದು ದಿನ ನಿಮ್ಮ ಮನೆಯವರ ಕೈಯಲ್ಲಿ ಮಾಡಿಸಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನೊಂದು ವಿಧಾನ ಅಂತಂದ್ರೆ, ಒಂದು ವೀಳ್ಯದೆಲೆ ತಗೊಂಡು ಮೇಲೆ ಮತ್ತೆ ಕೆಳಭಾಗವನ್ನ ಮಡಚಿ ಅದ್ರ ಮೇಲೆ 2 ಲವಂಗ ಇಟ್ಟು ಕೈ ಮುಷ್ಟಿಯಲ್ಲಿ ಅದನ್ನ ಇಟ್ಕೊಂಡು ಈಶ್ವರನನ್ನ ಭಕ್ತಿಯಿಂದ ಪ್ರಾರ್ಥಿಸಿ. ನಂತರ ಹರಿಯುವ ನೀರಲ್ಲಿ ಬಿಡಬೇಕು. ಆ ಹರಿಯುವ ನೀರಿನಂತೆ ನಿಮ್ಮ ಸಾಲಗಳು ಕೂಡ ದೂರವಾಗುತ್ತವೆ. ಇನ್ನೊಂದು ವಿಧಾನ ಅಂದ್ರೆ, ಅದು ನವರಾತ್ರಿ ಟೈಮ್ನಲ್ಲಿ ಒಂದು ವೀಳ್ಯದೆಲೆ ಮೇಲೆ ರೀಂ ಅಂತ ಬರೆದು ದುರ್ಗಾದೇವಿ ಮುಂದೆ ಇಟ್ಟು ಪೂಜೆ ಸಲ್ಲಿಸಿ ಭದ್ರವಾಗಿ ತಿಜೋರಿಯಲ್ಲಿಡಿ. ಇದರಿಂದಾನೂ ನಿಮ್ಮ ಸಾಲಗಳು ಬೇಗ ತೀರಿ ನೆಮ್ಮದಿ ಕಾಣಬಹುದು.